ನೋಡಿದ್ರೆ ಇನ್ನೂ ಇಷ್ಟಿಷ್ಟೇ ಎತ್ತರ ಆದವು ಗಿಡ. ನಾನು ಇವು ಕಾಯಿ ಬಿಡೋ ತನಕ ಕೂತ್ರೆ ರಜೆ ಪೂರ್ತಿ ಇಲ್ಲೇ ಕಳಿಬೇಕಾಗ್ತದೆ. ಮಾವು ಜೋರದರೆ ಬೇಕಂತಾನೆ ನಾವು ಅಲ್ಲಿ ಹೋದ್ಮೇಲೆ ಕಾಯಿ ಬಿಡ್ಬೇಕು ಅಂದ್ಕೊಂಡು ಆ ಥರ ನೆಟ್ಟಾರೆ ಅಂತ ಕಾಣ್ತದೆ. ನೆಟ್ಕಲಿ ನಮ್ಮ ಅಪ್ಪನ ಅಲ್ಲಿ ಹೆಂಗೆ ಸೌತೆ ಹಿತ್ತಲು ಮಾಡಿರ್ತಾರೆ, ನಾಳೆ ಹೋಗಿ ತಿಂತೀನಿ. ನಿಮ್ಮೊಬ್ಬರದ್ದು ಸೈಯಲ್ಲ. ಏನೆಲ್ಲ ಒಂದು ದೊರಗು ತೊತ್ತಾರೆ ಅಂದರೆ ಪ್ಲಾಂಟೇಶನ್ನಲ್ಲಿ ಈಗ ಇದನ್ನು ಊಟ ಮಾಡ್ಬೋದು ಕೂತ್ಕೊಂಡು, ಅಷ್ಟು ಚೊಕ್ಕ ಮಾಡಿದ್ದಾರೆ. ಅದು ಏನು ಬೇಕ್ತಾರೋ ನಾ ಹೇಳಿದೆ ದೊರಗುಡ್ಸೋಕೆ ಶುರು ಮಾಡೋಣ ಅಂತ. ಒಬ್ಬಳು ಆ ಕೆಲಸ ಆಗ್ಬೇಕು ಈ ಕೆಲಸ ಆಗ್ಬೇಕು ಅಂತಿರ್ತೀಯ. ಕಡಿಕೆ ಎಲ್ಲರೂ ಮಳೆ ಹಿಡಿಲಿ, ಅಯ್ಯೋ ದೊರಗುಡ್ಸ್ಗೆ ಬೇಕಿತ್ತು ಕೊಟ್ಟಿಗೆ ದೊರಕು ಸಾಕಾಗಲ್ಲ ಅನ್ನೋಕೆ ಶುರು ಮಾಡ್ತೀಯ. ಯಾವ ಕೆಲಸನೂ ನೆಟ್ಟಿಗೆ ಮಾಡೋಕ್ಕೆ ಬಿಡಲ್ಲ. ಹಾಡ್ಡೆ ಇಲ್ದಿದ್ದಾರೆಲ್ಲ ಎರಡೆರಡು ರಾಶಿ ದೊರಗು ಒಟ್ಟು ಹಾಕಿದ್ದಾರೆ. ಯಾರ ಮನೆ ಬಾಗಿಲಲ್ಲಿ ನೋಡಿದ್ರು ಏನು ಮೇಲೆ ಇದ್ರ ತನಕ ಹೋಗಿದೆ, ಅಷ್ಟು ದೊರಗಿನ ರಾಶಿ ಈಗಲೆಯ. ನಮ್ಮ ಮನೆಯಲ್ಲೇ ಕೊಟ್ಟಿಗೆ ಆಗೋಷ್ಟು ಅಂತ ಹಾಕೋದೆ ಹೊರಮಗಲ ಆಗಿದೆ. ಅಂತ ಮಾಡೋದು ಆ ಪ್ರೇಮ್ ಮುಂದೆ 2 ದಿವಸ ಗೊತ್ತಿತ್ತೇನಾ, ಗುಡ್ಸ್ ರಾಶಿ ಹಾಕಿಟ್ಟಿದ್ರೆ ಅತ್ಲಾಗೆ ಒಂದಿನ ಯಾರು ಜನ ಮಾಡ್ಕೊಂಡು ಹೇರ್ಬೋದಿತ್ತು. ಹೋಗ್ಬೇಕು ಅನ್ಕೋತೀನಿ, ನಂಗೆ ಪುರ್ಸೊತ್ತು ಆಗಲ್ಲ. ಅದು ಎಷ್ಟೊತ್ತಿಗೆ ಮನೇಲಿರ್ತದೆ ಎಷ್ಟೊತ್ತಿಗೆ ಹೋಗ್ಬೇಕು ಅಂತನೂ ಗೊತ್ತಾಗಲ್ಲ. ಮಾರ ಅಷ್ಟು ಗಡಿಬಿಡಿ ಏನೀಗ? ಅದರ್ಸಂದರ್ಗೆ ಅಲ್ಲಿ ಸ್ವಲ್ಪ ಅದೇ ಅದು ಅಲ್ದಿದ್ರೆ ಪೂರ್ತಿ ಬೀಳಿ ಬಿದ್ದ ಮೇಲೆ ಗುಡ್ಸೋಕೋಗನಾಗಿ ಓದೋ ಹಾಗೆ ಸಿಗ್ತದೆ. ಏನು ಅವ್ರಿವ್ರ ಮನೆ ಅಡ್ಡೆಲಿ ಹೋಗಿ ಕೇಳ್ಬೇಕಾ ಗುಡಿಸ್ತೀನಿ ಅಂತ? ನಮ್ಮದೇ ಬೇಕಾದಷ್ಟು ಅಡ್ಡೆದಿಯಪ್ಪ. ಅವರೆಲ್ಲ ಗುಡಿಸ್ತಾರೆ ರಾಶಿ ಹಾಕ್ತಾರೆ ಅಂದರೆ ಪಾಪ ಅಡ್ಡೆ ಇಲ್ಲ, ಎಲ್ಲ ಸಿಕ್ಕಿದ್ರಲ್ಲಿ ಸ್ವಲ್ಪ ತಂದು ರಾಶಿ ಹಾಕಿದ್ದಾರೆ. ಅದಕ್ಕೆ ನಾವು ಯಾಕೆ ಇದು ಮಾಡ್ಬೇಕು? ಏನು 10-15 ಜಾನುವಾರು ಅದಾವೆ ಕೊಟ್ಟಿಗೆಯಲ್ಲಿ ಅನ್ಬೇಕು, ಇರೋ ಒಂದು 3-4ಕ್ಕೆ. 3-4 ಆದರೆ ಎಮ್ಮೆ ಎಷ್ಟು ಚೆನ್ನಾಗಿ ಗೊಬ್ಬರ ತುಳಿತದೆ ಗೊತ್ತಾನ? ಎಷ್ಟು ದೊರಕು ತಂದು ಹಾಕಿದ್ರು ಗೊಬ್ಬರ ಆಗ್ತದೆ. ಗೊಬ್ಬರದ ರೇಟ್ ಕೇಳು ಗೊತ್ತಾಗ್ತದೆ. ಏನು ಈ ಸತಿ ಬೇಸಾಯ ಅಷ್ಟು ಮುಗಿಯಷ್ಟೊತ್ತಿಗೆ ಯಾರ್ದಾರು ಕೊಂಡ್ಬೇಕು ಆಗ್ತದೆ ಏನೋ. ನಮ್ಮದು ಸಾಕಾಗೋ ಥರ ಕಾಣಲ್ಲ. ಎಂಥ ಬೇಸಾಯ ಮಾಡೋದ ಪೂರ್ತಿ ಹೆಡ್ಲು ಕೆಂಪು ಹಾಕಿ ನಿಂತವೆ. ಯಾಕೆ ನಮ್ಮ ತೋಟದಲ್ಲೇ ಸರಿಯಾಗಿ ಕಾಣ್ತದಪ್ಪ. ಬಿಡಲೆ ಆಚೆ ತೋಟದಲ್ಲಿ ಸ್ವಲ್ಪ ಹಸೂರು ಅದಾವೆ, ನಮ್ಮದ್ರಲ್ಲೇ ಯಾಕೆ ಹಿಂಗೆ? ಎಲ್ಲರ ತೋಟನೂ ಒಂದೇ ಥರ ಅದೇ, ನಿನ್ನ ಕೊಂಡು ಹಾಗೆ. ನಮ್ಮದು ಅಂದ ಕೂಡಲೇ ನಿನಗಲ್ವೋ ನಮ್ಮ ಪೂರ್ತಿ ಹೋಗೇ ಬಿಡ್ತೇನೋ ಅನ್ನೋಕ್ಕೆ ಶುರು ಮಾಡ್ತೀಯ. ಯಾರು ಏನು ಔಷಧಿ ಹೊಡೆಯಲ್ಲ. ನೀ ಎಂತಕ್ಕೆ ಹೇಳ್ತಿದ್ದೀಯ ಅಂತ ಗೊತ್ತು. ಎಲ್ಲ ಔಷಧಿ ಹೊಡಿತಾರೆ, ನೀವು ಹೊಡೀರಿ ಅಂತ ಅಲ್ಲನ. ಹೋಗಿ ನೋಡು, ಕೇಳಿ ಯಾರ ಹತ್ರನಾರು. ಈ ಸತಿ ಯಾರೂ ಹೊಡೆಯಲ್ಲ, ನಾನು ಹೊಡಿಯಕ್ಕೆ ಹೋಗಲ್ಲ. ಚೆನ್ನಾಗಾಗಿತ್ತು. ಓಹೋ ಅಲ್ಲೊಂದು ತಾರ್ಲೆ ಗಿಡ ಇತ್ತು. ತಾರ್ಲೆ ಗಿಡ ತಂದು ನೋಡ್ಬೇಕು ಅಂದ್ರೆ ಮಾವನ ಕೇಳ್ಕೆ ಹೋಗ್ಬೇಕಪ್ಪ. ಅಯ್ಯೋ ದೇವ್ರೆ ಕಡಿಗೆ ಅದಕ್ಕೆ ಏನು ಹಂಗೆ ಮಾಡಲ್ಲ. ತಾರ್ಲೆ ಗಿಡ ನಡ್ಲ ಒಂದು ಮಾವಿನ ಸಸಿ ಹುಟ್ಟಿದ್ದು ಅದೇ, ಅದನ್ನೇ ತಂದು ಮಾಡ್ಬೋದೇ ಎಲ್ಲ ಚಾಯ್. ಅಲ್ಲ ಆ ಮಗಲ್ಲಿ ಹೊಕ್ಕಿಂಡಿ ಅಂತ ಮಾಡ್ತಾ ಇದೆ, ಏನು ಉರಿತದೆ ಅಂತೀನಿ. ಇಸ್ಕೊಲಲ್ಲಿ ಮಾಡೋದು ಹಾಗೆ, ಪರೀಕ್ಷೆ ಮುಗಿದ್ಮೇಲೆ ಸಾಯಂಕಾಲ ತನಕ ಅಲ್ಲೇ ಬಿಟ್ಕೋಬೋದು. ಸೀದಾ ಮನೆಗೆ ಕಳಿಸ್ಬಿಡ್ತಾರೆ. ಇದಕ್ಕೆ ಏನಪ್ಪ ಫೀಸ್ ಕಟ್ಟೋದು? ಅಲ್ಲಿ ಎಂತ ಮಾಡ್ತಿದ್ದೀಯೇ ಗುಬ್ಬಿ? ಎಂತ ಮಾವ ಅಲ್ಲ, ಬಂದ್ರೆ ಈಗಲ್ಲಿ ಹುಲ್ಚಪ್ಪಿನ ಬಾರ್ಲು ತಗೋತೀನಿ ನೋಡು. ನಿನ್ನ ಯಾರಲ್ಲಿ ಹೋಗಕ್ಕೆ ಹೇಳಿದ್ದೆ ನೋಡು? ಆ ಬಲೆ ಹಚ್ಚಿಗೆ ಸಿಕ್ಸಿಟ್ಟಿದ್ದನ್ನು ತೆಗೆದು ಇತ್ಲಾಗ ಬೀಚ್ಕೊಂಡು ಈಗ ಯಾವಾರು ಜಾನುವಾರು ಬಂದರೆ ಊರು ಮನೆ ಇದೆಯಾ? ಇಷ್ಟು ದಿವಸ ಓಡಾಟಿದ್ದೆಲ್ಲ ಸುಮ್ಮನೆ ದಂಡ ಆಗ್ತದೆ. ಹೋಗ್ಬೇಡ, ಬಂದ್ರೆ ಈಗ ನಿನಗೆ ಗಂಟ್ಲೆ ಹಿಚ್ಚನ ಅಂತ ಕಾಣ್ತಾ ಇದೆ. ಇಚಿ ಬೇರೆ ಇಚಿ ಬಂದ ಫಸ್ಟ್ ಆ ಬಲೆ ತೆಗೆದಾಚಿಗೆ 6 ಹೇಳ್ತೀನಿ. ಅಲ್ಲ ಅವು ಸೂಬ್ರ ಗಿಡ ನಿನಗಲ್ಲಿ ಏರಿ ಮೇಲೆ ನಡಿಯಕ್ಕೆ ಗೊತ್ತಾಗ್ತದಾನೆ. ತಡೀರಿ ಅಂತ ಅದು ಇಲ್ಲಿ ತುದಿನೇ ನಿಂತದೆ, ಮಧ್ಯಕ್ಕೆ ಹೋಗ್ಲಾ? ಎಂತ ಕಾಮಗಿಗೆ ಆ ಥರ ಹೆದರ್ಸ್ತೀರಿ ನೋಡೋಣ. ಇಲ್ಲಿ ಎಂತ ಕೆಲಸ ನಿನಗೆ? ಇಲ್ಲಿ ಎಂತ ಕೆಲಸ? ಓದೋದು ಬರೆಯೋದೆಲ್ಲ ಆತ? ಅಯ್ಯೋ ಮಾವ, ಡ್ರಾಯಿಂಗ್ ಇರೋದು ನಾಳೆ ಎಂತ ಓದ್ಕೊಳ್ಳೋದ? ಓದ್ಕೊಳ್ಳೋಕೆ ಅಂತ ಇಲ್ಲ, ಅದಕ್ಕೆ ಬಂದು ಇಲ್ಲಿ ನಿಂತಿದ್ದು. ಅಯ್ಯೋ ದೇವ್ರೆ, ಇಲ್ಲಿ ನೋಡಿ ಮಾರ್ರ, ನಾನು ಇಲ್ಲೇ ನಿಂತೀನಿ. ಅಚ್ಚಿಗೆ ನಾನು ಹೋಗಿನಾ? ಏರಿ ಮೇಲೆ ನಡೆಯೋಕ್ಕಾಗಲ್ಲ ಅಂತ ನೀವೇ ಇಷ್ಟು ದೊಡ್ಡ
ಮತ್ತೆ ಕೆಳಗೆ ಬೀಳ್ಬೇಕಾದ್ರೆ ಅದನ್ನು ತಗೊಂಡು ಅದಕ್ಕೊಂದು ಎದುರುತ್ರ ಕೊಡಕ್ಕೆ ಸಮ ಇದ್ದೀಯ ನೋಡು. ಬೇರೆ ಅಂತ ಕೈಯಲ್ಲಿ ಕೆಸಿನ ಗಡ್ಡೆ ಹರಿದಿದ್ರೆ ಏನಾತ? ಈಚೆಗೆ ಬಾರೆ, ಸೌತೆ ಗಿಡ ಉಂದೇನ ಮುರಿದು ಹೋಗ್ಬೇಕಲ್ಲ ನೋಡು. ಅಲ್ಲ ನಿಮಗೆ ಎಂತ ಆಗ್ಯದ್ರಿ? ಆ ಮಗಿಗೆ ಎಂತಕ್ಕೆ ಹಂಗೆ ಹೆದರ್ಸ್ತೀರಿ? ಒಂಚೂರು ಅಲ್ಲಿ ಹೋಗಿ ನೋಡೋದಕ್ಕೂ ಏನು ಸೌಂಡ್ ಹೊತ್ತಾದ? ಅದಕ್ಕೇನು ಗೊತ್ತೇ ಇಲ್ಲ. ಹಂಗಾರೆ ಸಣ್ಣ ಗಿಡದ ಮೇಲೆ ಕಾಲಿಡಬಾರ್ದು ಅಂತ ಗೊತ್ತಾಗಲ್ಲ, ಅಷ್ಟೂ ಜಾಗ್ರತೆ ಇಲ್ದಿದ್ದಾಳ. ಎಷ್ಟು ಹೊತ್ತಿಗೆ ನೋಡಿದ್ರೆ ಹಿಂಗೆ ಮಾಡ್ತಿರ್ತೀರಿ. ನಮಗೂ ಸೊಸಿಗೂ ಜೋಡಿ ಸಮಾತದೆ, ಅದು ಒಬ್ಳು ಹಂಗಿದ್ದಾಳೆ. ಅದೇ ಸರಿ ಕೇಳಿ ಅಪ್ಪ. ನಾ ಸುಮ್ಮನೆ ಇಲ್ಲಿ ಬಂದು ಹಂಗಾರೆ ಸೌತೆ ಗಿಡ ದೊಡ್ಡ ಆಗಿವೆ ರಜಕ್ಕೆ ಮನೆಗೆ ಹೋಗ್ತೀವಲ್ಲ, ಅವಾಗ ಹೋಗೋಷ್ಟೊತ್ತಿಗೆ ಒಂದೊಂದು ಎರಡು ಮಿಡಿ ತಿನ್ಕೊಂಡೇ ಹೋಗ್ಬೇಕು ಅಂತ ಯೋಚನೆ ಮಾಡ್ತಾ ಇಲ್ಲಿ ಬಂದಿರ್ತೇನೆ. ಇವ್ರು ಬೈಯಕ್ಕೆ ಬರ್ತಾರಪ್ಪ. ನಾನೇನ ಗಿಡ ಕಿತ್ತು ಹೊತ್ಕೊಂಡತ್ತೇನ ಎಲ್ಲಿಗಾರ? ಭಾಳ ಮಾತ್ಕೊಳ್ತೀಯ ನೋಡು ಗುಬ್ಬಿ ನೀನ. ಇಷ್ಟು ಮಾತು ಕಲ್ತೆ ನೀವು ಇಷ್ಟು ಬೈತೀರ, ಏನಿಂದ ಸುಮ್ಮನೆ ಇದ್ದೀರಿ ಇನ್ನೆಷ್ಟು ಬೈತಿದ್ರೇನ? ಭಾರತಿ ನೀ ಬಾ, ಈಚಿ ಬಾ. ಮಾವಗೂ ಸಸಿಗೂ ಜೋಡಿ ಸಮಾತದೆ. ನಿಂದ ಹಂಗೆ ಆ ಗುಣ್ಣು ಅದನಲ್ಲ, ಇದೇ ಥರ ಮಾಡ್ತಾನ ನೋಡಿ. ಎಷ್ಟು ಅಚ್ಚುಕಟ್ಟಾಗಿ ಸುಮ್ಮನೆ ಕೂತ್ಕೊಂಡನೆ ಅಂತ. ನಿನ್ನ ಕೈಕಾಲಲ್ಲಿ ಏನು ಚಕ್ರ ಅದೆಯೇನೆ? ಹಾ, ಗುಂಡಣ್ಣ ಸುಮ್ಮನೆ ಕುತ್ಕೊಂಡಾರ. ಅದಕ್ಕೆ ಹೇಳೋದು, ನೀವು ನೋಡಕ್ ಮಾತ್ರ ದೊಡ್ಡ, ತಲೆಯಲ್ಲಿ ಬುದ್ಧಿ ಎಂತದೂ ಇಲ್ಲ. ಹೋಗಿ ನೋಡಿ ಸುಮ್ಮನೆ ಕುತ್ಕೊಂಡು ಅವನು ಏನ್ ಮಾಡ್ತಾ ಇದ್ದಾನೆ ಅಂತ. ಎಂತ ಎಂತ ಮಾಡ್ತಾ ಇದ್ದಾನೆ ಗೊಬ್ಬೆ? ಎಂತ ಇಲ್ಲ ಬಿಡಿ. ನೋಡಲೆ, ಅರ್ಧಕ್ಕೆ ಹೇಳಿ ನಿಲ್ಲಿಸ್ಬೇಡ. ಎಂತ ಮಾಡ್ತಾ ಇದ್ದಾನೆ ಗುಂಡ? ಮಾತ್ರ ನಾನು ಹೇಳಿದ್ದು ಅಂತ ಹೇಳಂಗಿಲ್ಲ ಆತ. ನಾವು ನೀವು ಅಷ್ಟೇ ಮೊಬೈಲ್ ನೋಡ್ತಾ ಇದ್ದಾನೆ ಗೊತ್ತಾ? ಪುಟ್ಟಕ್ಕನ ಹತ್ರ ಹಠ ಮಾಡಿ ಇಸ್ಕೊಂಡು ಮೊಬೈಲ್ ನೋಡ್ತಾ ಕೂತಾನೆ. ನಂಗಂತೂ ಅವೆಲ್ಲ ಬೇಡಪ್ಪ, ಮಾತಾಡಿ ಹೇಳ ಮೊಬೈಲ್ ಜಾಸ್ತಿ ನೋಡಬಾರ್ದು ಅಂತ. ನಾನು ಅದಕ್ಕೆ ಎದ್ದು ಈಚೆಗೆ ಬಂದೆ. ಆಟಕ್ಕೆ ಬರ ಅಂದ್ರೆ ಅದಕ್ಕೂ ಬರಲ್ಲ ಅಂತಾನೆ ಈ ಮಾವೊಬ್ರು. ನಿಜವಾಗ್ಲೂ ಬೈಬೇಕಾದ್ರೆ ಬೈಯಲ್ಲ, ನಾನೊಬ್ಳು ಅದಕ್ಕೆ ಸಿಕ್ಕಿನಲ್ಲ, ಬಂದ್ಬಿಡ್ತಾರೆ ಬೈಯಕ್ಕೆ. ಇನ್ನೊಂದು 2 ದಿನ ನಾನು ಹೋಗ್ತೀನಿ, ಮನೆ ಹೋಗ್ತೀನಿ. ಸದ್ಯಕ್ಕೆ ನಿಮ್ಮ ಮನೆ ಕಡೆ ಬರಲ್ಲ, ಯಾರಿಗಾರು ಬೈಕೊಳ್ಳಿ ಅವಾಗ. ಓ, ಸದ್ಯಕ್ಕೆ ಬರಲ್ಲ ಅಂದ್ರೆ ಮತ್ತೆ ಹಂಗಾರೆ ಆಮೇಲೆ ಬರೋಲ್ಲ ನೀನು. ಬರೋ ಅಂದಾಜು ಇಟ್ಕೊಂಡೇ ಹೋಗ್ತಿದ್ದೀಯ. ನೀ ಬರೋದೇ ಬೇಡ ನಮ್ಮ ಮನೆ ಕಡೆ. ಹಂಗ್ ಮಾಡಕ್ಕಾಗಲ್ಲ. ಅಷ್ಟಿದ್ದರೆ ನೀವು ಹೋದಷ್ಟೇ ಹೇಳ್ಬೇಕಿತ್ತು ಇಲ್ಲಿ ಬಂದು ಸೇರ್ಬೇಡಿ ಅಂತ. ಪ್ರತಿ ವರ್ಷನ ಸ್ಕೂಲ್ ಚೇಂಜ್ ಮಾಡ್ತಿರಕ್ಕಾಗ್ತದ? ಇಲ್ಲಪ್ಪ, ನಂಗೆ ಇಲ್ಲೆಲ್ಲ ಒಳ್ಳೆ ಫ್ರೆಂಡ್ಸ್ ಸಿಕ್ಕ್ಯಾರೆ. ಅತ್ತೆ ಹತ್ರನೂ ನಾನು ಚೆನ್ನಾಗಿರ್ತೀನಿ. ನಿಮ್ದೊಬ್ರದ್ದೇ ಒಂಚೂರು ಕಷ್ಟ, ಹೆಂಗ ಸುಧಾರಿಸ್ಕಿತೀನಿ. ನಾನು ಮಾತ್ರ ಇಲ್ಲಿಗೆ ಬರೋಣ. ಮಾರ, ನೀವೊಂದು ಮಾತಾಡ್ತೀರಿ ಮಾತ್ರ. ಅದು ಹಾಗೆ ಹೋಗಿ ಹೇಳಲಿ ಕಡೆಗೆ ಅಪ್ಪ ಅವನ ಹತ್ರ. ಗುಬ್ಬಿ ತಮಾಷೆಗೆ ಹೇಳಿದ್ದು ಮಾವ, ಹಾಗೆ ಹೋಗಿ ಹೇಳ್ಬೇಡ ಅಮ್ಮನ ಹತ್ರ. ಆತ ಮುಂದಿನ ವರ್ಷ ಇಲ್ಲೇ ಸೇರೋದು ಅಂತ ಡಿಸೈಡ್ ಮಾಡಿ ಆಗಿದೆ. ಅಯ್ಯೋ ಅತ್ತೆ, ನಂಗೇನು ಅಷ್ಟು ಗೊತ್ತಾಗಲ್ಲ ಅಂತ ಮಾಡಿದ. ಇನ್ನೂ ಒಂಥರ ಸಣ್ಣಳು ಅಂತಾನೆ ಅಂದ್ಕೊಂಡಿರಿ ನೀವು. ಇಲ್ಲ, ಸಣ್ಣಳಲ್ದೆ ನೀನು ದೊಡ್ಡ ಹಿಂಗ್ಸು ನೋಡೋ. ನೀ ಫಸ್ಟ್ ಈಚೆಗೆ ಬಾರೆ, ಈಚೆಗೆ ಬಾ. ಮಾತ್ರ ನೋಡೋ, ಈ ಸತಿ ಬರೋಳು ಸತಿ ಹಂಗೆ ಬರೀ ಕೈಯಲ್ಲಿ ಬರೋಂಗಿಲ್ಲ. ಏನೇನು ಅದೆಯೋ ನಿಮ್ಮನೇಲಿ ಎಲ್ಲ ತಗೊಬರ್ಬೇಕು. ಮಾರತಿ, ನಿಮ್ಗೊಬ್ರಿಗೆ ಸುಮ್ಮನೆ ಇರೋಕೆ ಆಗಲ್ಲ. ನೀ ಬಾ ಗುಬ್ಬಿ, ಈಚೆಗೆ ಬಾ ಹೇಳ್ತೀನಿ.